ಆಕಾಶವಾಣಿ ಧಾರವಾಡ. ಸಮಾಚಾರ ದರ್ಶನ. ಮುಖ್ಯಾಂಶಗಳು. ಕೇಂದ್ರ ಪುರಸ್ಕೃತ ಸುಕನ್ಯಾ ಸಮೃದ್ಧಿ ಯೋಜನೆಗೆ ಸಾರ್ಥಕ 11 ವರ್ಷಗಳು. ಮೀನಾ ಕಮ್ಯುನಿಕೇಷನ್ ಇನಿಷಿಯೇಟಿವ್ ಹೆಣ್ಣು ಮಕ್ಕಳ ಶಿಕ್ಷಣ ಹಾಗೂ ಹಕ್ಕುಗಳ ಅಭಿಯಾನಕ್ಕೆ 15 ವರ್ಷಗಳು ಪೂರ್ಣ. ರಾಜ್ಯದ ಮೊದಲ ಮಿಯಾವಾಕಿ ಅರಣ್ಯೀಕರಣಕ್ಕೆ ಕೇಂದ್ರ ಹಣಕಾಸು ಖಾತೆ ಸಚಿವರಾದ ನಿರ್ಮಲಾ ಸೀತಾರಾಮನ್ರಿಂದ ವಿಜಯನಗರ ಜಿಲ್ಲೆ ಚಿಕ್ಕಜೋಗಿಹಳ್ಳಿಯಲ್ಲಿ ಚಾಲನೆ. ಬೇಟಿ ಬಚಾವೋ ಬೇಟಿ ಪಢಾವೋ ಧ್ಯೇಯದೊಂದಿಗೆ ಹೆಣ್ಣು ಮಕ್ಕಳ ಭವಿಷ್ಯಕ್ಕಾಗಿ ಕೇಂದ್ರ ಸರ್ಕಾರ 2015ರಲ್ಲಿ ಜಾರಿಗೆ ತಂದ ಮಹತ್ವಾಕಾಂಕ್ಷಿ ಸುಕನ್ಯಾ ಸಮೃದ್ಧಿ ಯೋಜನೆ ಸಾರ್ಥಕ 11 ವರ್ಷಗಳನ್ನು ಪೂರ್ಣಗೊಳಿಸಿದೆ. ವಿಜಯಪುರ ಜಿಲ್ಲೆಯ ಅಂಚೆ ಕಚೇರಿಗಳಲ್ಲಿ ಈವರೆಗೆ ಒಟ್ಟು 84,100 ಖಾತೆಗಳನ್ನು ತೆರೆಯಲಾಗಿದೆ ಎಂದು ಅಂಚೆ ಅಧೀಕ್ಷಕ ಮಹಾಂತೇಶ್ ತೊಗರಿ ಸಮಾಚಾರ ದರ್ಶನಕ್ಕಾಗಿ ಮಾಹಿತಿ ನೀಡಿದ್ದಾರೆ. ಸುಕನ್ಯಾ ಸಮೃದ್ಧಿ ಯೋಜನೆ ಉತ್ತರವಾದ ಯೋಜನೆ ಕೇಂದ್ರ ಸರ್ಕಾರದ ಬೇಟಿ ಬಚಾವ್ ಬೇಟಿ ಪಢಾವ್ 2015ನೇ ಸಾಲಿನಲ್ಲಿ ಜಾರಿಗೆ ಬಂತು. ಮಧ್ಯಮ ವರ್ಗದ ಕುಟುಂಬದವರು ಹೆಣ್ಣು ಮಗು ಹುಟ್ಟಿದಾಗ ಅವಳಿಗೆ ಓದಿಸಲಿಕ್ಕೆ ಖರ್ಚುಗಳನ್ನು ನಿಭಾಯಿಸುವುದು ಮತ್ತು ಆ ಮಗಳ ಮದುವೆ ಖರ್ಚುಗಳನ್ನು ನಿಭಾಯಿಸಲಿಕ್ಕೆ ಅದಕ್ಕೆ ಪೂರಕವಾಗಿ ಈ ಒಂದು ಖಾತೆಯನ್ನು ತೆರೆದ್ರೆ ಇವತ್ತಿನ ದಿವಸದಿಂದ ಅಂದ್ರೆ ಮಗಳು ಹುಟ್ಟಿ ಇನ್ನು ಸಣ್ಣವಳಿದ್ದಾಗಲೇ ಈ ಖಾತೆಯಲ್ಲಿ ಸಣ್ಣ ಸಣ್ಣ ಮೊತ್ತವನ್ನು ಜಮಾ ಮಾಡ್ತಾ ಹೋದ್ರೆ ನಾಳೆ ಬಡ್ಡಿ ಸಮೇತ ಒಂದು ದೊಡ್ಡ ಮೊತ್ತ ಬಂದ್ರೆ ಅದು ಅವಳ ವಿದ್ಯಾಭ್ಯಾಸಕ್ಕೆ ಮತ್ತು ಮದುವೆ ಖರ್ಚಿಗಾಗಿ ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶವನ್ನ ಈ ಒಂದು ಖಾತೆ ಒಳಗೊಂಡಿದೆ. 2015ರಿಂದ 2026ನೇ ಸಾಲಿನವರೆಗೆ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಒಟ್ಟು 84,100 ಖಾತೆಗಳನ್ನು ನಾವು ಈಗ ಆಲ್ರೆಡಿ ತೆರೆದಿದ್ದೇವೆ. ಹೆಣ್ಣು ಮಕ್ಕಳ ಪಾಲಕರಿದ್ದೀರಿ ಅವರು ಕೂಡ ವಿಜಯಪುರ ಜಿಲ್ಲೆಯ ಯಾವುದೇ ಸಮೀಪದ ಗ್ರಾಮೀಣ ಅಥವಾ ನಗರ ಪ್ರದೇಶದ ಅಂಚೆ ಕಚೇರಿಯಲ್ಲಿ ಈ ಖಾತೆಯನ್ನು ತೆರೆಯಬಹುದು. ಮೀನಾ ಕಮ್ಯುನಿಕೇಷನ್ ಇನಿಷಿಯೇಟಿವ್ ಎಂಸಿಐ ಮೀನಾ ಎಂದು ಕರೆಯಲ್ಪಡುವ ಕಾರ್ಯಕ್ರಮ ದಕ್ಷಿಣ ಏಷ್ಯಾದಲ್ಲಿ ಹೆಣ್ಣು ಮಕ್ಕಳ ಶಿಕ್ಷಣ, ಹಕ್ಕುಗಳು ಮತ್ತು ಲಿಂಗ ಸಮಾನತೆಯನ್ನು ಉತ್ತೇಜಿಸಲು ವಿಶ್ವಸಂಸ್ಥೆಯ ಮಕ್ಕಳ ನಿಧಿ ಪ್ರಾರಂಭಿಸಿದ ಸಮೂಹ ಮಾಧ್ಯಮ ಮತ್ತು ಶೈಕ್ಷಣಿಕ ಅಭಿಯಾನ. ಮೀನಾ ಕಾರ್ಯಕ್ರಮವನ್ನು ಭಾರತ ಸರ್ಕಾರ ಹೆಣ್ಣು ಮಕ್ಕಳ ಸಬಲೀಕರಣದ ಮಹತ್ವಾಕಾಂಕ್ಷಿ ಯೋಜನೆ ಎಂದು ಪರಿಗಣಿಸಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಹಾಗೂ ಯುನಿಸೆಫ್ ಸಹಯೋಗದಲ್ಲಿ 1998ರಲ್ಲಿ ಮಹಿಳೆಯರ ಸಾಕ್ಷರತಾ ಪ್ರಮಾಣ ಕಡಿಮೆ ಇದ್ದ ಉತ್ತರ ಪ್ರದೇಶದಲ್ಲಿ ಮೊದಲು ಪ್ರಾರಂಭಿಸಿತು. 2010ರಿಂದ 2012ರವರೆಗೆ ಕರ್ನಾಟಕ ಸೇರಿದಂತೆ ದೇಶದ ಎಲ್ಲ ರಾಜ್ಯಗಳು, ಎಲ್ಲ ತಾಲೂಕುಗಳಿಗೆ ವಿಸ್ತರಿಸಲಾಯಿತು. ಸಮಾಚಾರ ದರ್ಶನಕ್ಕಾಗಿ ಈ ಕುರಿತು ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನದ ಧಾರವಾಡ ಜಿಲ್ಲೆಯ ಸಹಾಯಕ ಯೋಜನಾ ಸಮನ್ವಯಾಧಿಕಾರಿ ಡಾ. ರೇಣುಕಾ ಅಮಲ್ಸರಿ. ಮೀನಾ ತಂಡ ಅಥವಾ ಮೀನಾ ಕ್ಲಬ್ ಪ್ರಾಥಮಿಕ ಶಾಲೆಯ 5ರಿಂದ 8ನೇ ತರಗತಿಯ ವಿದ್ಯಾರ್ಥಿನಿಯ ಸದಸ್ಯರನ್ನ ಒಳಗೊಂಡಿದ್ದು, ಶಾಲೆಯಿಂದ ಹೊರಗುಳಿದ ಹೆಣ್ಣು ಮಕ್ಕಳನ್ನು ಪುನಃ ಶಾಲೆಗೆ ಸೇರಿಸಲು ಪೋಷಕರ ಮನೆಗಳಿಗೆ ಭೇಟಿ ನೀಡುತ್ತಾರೆ. ಹೆಣ್ಣು ಮಕ್ಕಳ ಶಿಕ್ಷಣದ ಉತ್ತೇಜನ, ಲಿಂಗ ಸಮಾನತೆ, ಸಾಮಾಜಿಕ ಕೆಟ್ಟ ಆಚರಣೆಗಳಾದ ಬಾಲ್ಯ ವಿವಾಹ, ಬಾಲ ಕಾರ್ಮಿಕತೆಯ ವಿರುದ್ಧ ಜಾಗೃತಿ, ವೈಯಕ್ತಿಕ ಸ್ವಚ್ಛತೆ, ಪೌಷ್ಟಿಕತೆ ಹಾಗೂ ಮಾನಸಿಕ ಆರೋಗ್ಯ ಇವುಗಳ ಕುರಿತು ಕಿರು ನಾಟಕಗಳು, ಬೀದಿ ನಾಟಕಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಗ್ರಾಮ ಮಟ್ಟದ ಸಭೆಗಳು, ಪೋಷಕರ ಸಭೆಗಳು, ಸಮುದಾಯದ ವಿಶೇಷ ಸಭೆಗಳಲ್ಲಿ ಭಾಗವಹಿಸುವ ಮೂಲಕ ಮೀನಾ ತಂಡದ ಸದಸ್ಯರು ಅರಿವು ಮೂಡಿಸುತ್ತಿದ್ದಾರೆ. ಜೂನ್ ತಿಂಗಳ ಮೊದಲ ಭಾನುವಾರ ಕ್ಯಾನ್ಸರ್ ಕಾಯಿಲೆ ಗೆದ್ದವರ ದಿನ. ಕ್ಯಾನ್ಸರ್ದಿಂದ ಗುಣಮುಖರಾಗಿ ಈಗ ಸಾಮಾನ್ಯರಂತೆ ಜೀವನ ನಡೆಸುತ್ತಿರುವ ಕ್ಯಾನ್ಸರ್ ಸರ್ವೈವರ್ಸ್ ಡೇ. ಕ್ಯಾನ್ಸರ್ಗೆ ಆತ್ಮವಿಶ್ವಾಸವೇ ಮದ್ದು ಎಂಬ ದೃಢ ವಿಶ್ವಾಸದೊಂದಿಗೆ ಭಾರತ ಸೇರಿದಂತೆ ಒಟ್ಟು 5 ಖಂಡಗಳ 20 ದೇಶಗಳಲ್ಲಿ ಕ್ಯಾನ್ಸರ್ ಸರ್ವೈವರ್ಸ್ ಡೇ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಕ್ಯಾನ್ಸರ್ ರೋಗವನ್ನು ಧೈರ್ಯದಿಂದ ಎದುರಿಸಿ ಯಶಸ್ವಿಯಾದ ತಮ್ಮ ಅನುಭವ ಮತ್ತು ಆಪ್ತ ಸಮಾಲೋಚನೆ ಮೂಲಕ ಕ್ಯಾನ್ಸರ್ ಬಾಧಿತರಲ್ಲಿ ಆತ್ಮವಿಶ್ವಾಸ ತುಂಬುತ್ತಿರುವ ಮೈಸೂರಿನ ಹಿರಿಯ ಪತ್ರಕರ್ತೆ ಕೃಷ್ಣಿ ಶಿರೂರು ಸಮಾಚಾರ ದರ್ಶನಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
ನಾನೊಬ್ಬ ಕ್ಯಾನ್ಸರ್ ಸರ್ವೈವರ್. 10 ವರ್ಷಗಳ ಹಿಂದೆ ಕ್ಯಾನ್ಸರ್ ವಿರುದ್ಧ ಹೋರಾಡಿ ಗೆದ್ದವಳು. ಪ್ರಸ್ತುತ ದಿನಮಾನದಲ್ಲಿ ಕ್ಯಾನ್ಸರ್ ಅನ್ನೋದು ಕಾಮನ್ ಡಿಸೀಸ್ ಆಗಿದೆ. ಕ್ಯಾನ್ಸರ್ ಬರದಂತೆ ಜಾಗೃತಿ ವಹಿಸುವುದು ತುಂಬಾ ಮುಖ್ಯ. ಕ್ಯಾನ್ಸರ್ ಅನ್ನ ಎದುರಿಸಿ ನಿಲ್ಲೋದು ಸುಲಭದ ಮಾತಲ್ಲ. ಒಮ್ಮೆ ಕ್ಯಾನ್ಸರ್ ನಿಂದ ಮುಕ್ತವಾಗಿದ್ದೇವೆ ಅಂದುಕೊಂಡ್ರೂ ಚಿಕಿತ್ಸೆಯ ಅಡ್ಡ ಪರಿಣಾಮಗಳು ಕ್ಯಾನ್ಸರ್ ಸಂತ್ರಸ್ತರನ್ನ ಹೈರಾಣಾಗಿಸಲಿದೆ. ನಾವು ಕ್ಯಾನ್ಸರ್ ಸಂತ್ರಸ್ತರು ಅನ್ನೋ ಪದದ ಬದಲು ಕ್ಯಾನ್ಸರ್ ವಿರುದ್ಧದ ಹೋರಾಟಗಾರರು ಎಂದು ಹೇಳಬಹುದು. ಈ ಹೋರಾಟದ ಬದುಕಿಗೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಹೊಂದಾಣಿಕೆ ಮಾಡಿಕೊಳ್ಳುವುದು ಮುಖ್ಯ. ಈ ಹೋರಾಟವನ್ನ ಸುಲಭ ಮತ್ತು ಸರಳಗೊಳಿಸಲು ನಮಗೆ ಯೋಗ, ಪ್ರಾಣಾಯಾಮ, ಧ್ಯಾನ, ಮುದ್ರೆಗಳು ಸಾಥ್ ನೀಡಲಿವೆ. ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ತಾಲೂಕು ಚಂದಗುಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೆಳಸೂರು ಗ್ರಾಮದ ರಾಮಚಂದ್ರ ಗೋಪಾಲ ಭಟ್ ಹೆಜ್ಜೇನು ರಕ್ಷಣೆಯಲ್ಲಿ ಕಳೆದ 5 ದಶಕಗಳಿಂದ ತೊಡಗಿಸಿಕೊಂಡಿದ್ದಾರೆ. ಹೊಸದಿಲ್ಲಿಯ ಭಾರತೀಯ ಜೇನು ಮಂಡಳಿ ಹಾಗೂ ಕೈಗಾರಿಕಾ ಇಲಾಖೆಯಿಂದ ವೈಜ್ಞಾನಿಕ ಹೆಜ್ಜೇನು ಕೊಯ್ಲು ತರಬೇತಿ ಪಡೆದಿದ್ದು 5,000ಕ್ಕೂ ಹೆಚ್ಚು ಜನರಿಗೆ ಜೇನು ಸಾಕಣೆ, ಹೆಜ್ಜೇನು ಪುನರ್ವಸತಿ ಹಾಗೂ ಜೇನು ಕೃಷಿ ತರಬೇತಿ ನೀಡಿದ್ದಾರೆ. ಜೇನು ಕೃಷಿಕ ಆರ್ಜಿ ಭಟ್ ಬೆಳಸೂರು ಹೆಜ್ಜೇನುಗಳ ರಕ್ಷಣೆಗೆ ಆಕಾಶವಾಣಿ ಮೂಲಕ ಜನರಲ್ಲಿ ಮನವಿ ಮಾಡಿದ್ದಾರೆ. ನಾವು ಹೆಜ್ಜೇನು ಸಂತತಿಯನ್ನ ಕಳೆದ 55 ವರ್ಷದಿಂದ ಸಂರಕ್ಷಿಸ್ತಾ ಇದ್ದೇವೆ. ಈ ಹೆಜ್ಜೇನು ಸಂರಕ್ಷಣೆ ಯಾಕೆ ಮಾಡಬೇಕು ಅಂತಂದ್ರೆ, ಜೇನು ಹುಳುಗಳ ಪರಾಗಸ್ಪರ್ಶದಿಂದ ನಮ್ಮ ಭಾರತ ದೇಶದಲ್ಲಿ 4,000 ಕೋಟಿ ನಷ್ಟ ಅಂತ ಹೇಳಿ ಒಂದು ಅಂದಾಜಿಸಿದ್ದಾರೆ. ಹಾಗಾಗಿ ಯಾರು ಕೂಡ ಜೇನನ್ನ ಅಲಕ್ಷ್ಯ ಮಾಡದೆ, ಬೆಂಕಿ ಹಾಕಿ ಸುಡದೆ, ಔಷಧಿ ಹಾಕಿ ಕೊಲ್ಲದೆ ಹೆಜ್ಜೇನನ್ನ ಎಲ್ಲರೂ ಸಂರಕ್ಷಣೆ ಮಾಡಬೇಕು. ಹೆಜ್ಜೇನು ದೊಡ್ಡ ದೊಡ್ಡ ಬಿಲ್ಡಿಂಗು ಮತ್ತು ಆಣೆಕಟ್ಟು, ಪವರ್ ಹೌಸ್, ದೊಡ್ಡ ದೊಡ್ಡ ಮರಗಳು, ಕಲ್ಲು ಬಂಡೆ, ಮನೆಗೂ ಬಂದು ಗೂಡನ್ನು ಕಟ್ಟಬಹುದು. ಅದಕ್ಕೆ ಯಾವುದೇ ತೊಂದರೆ ಕೊಡಬೇಡಿ. ಹೆಜ್ಜೆಯನ್ನು ಸಂರಕ್ಷಣೆ ಮಾಡಿ ಮುಂದಿನ ಪೀಳಿಗೆಯವರಿಗೆ ನಾವು ಕಲಿಸಿಕೊಡೋಣ. ಧಾರವಾಡದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆಯಲ್ಲಿ ಹೆಸರಾಂತ ವೈದ್ಯರಾಗಿರುವ ಡಾ ಅವಿನಾಶ್ ಪ್ರಭು ಹಾಗೂ ಡಾ ಮೃದುಲಾ ಪ್ರಭು ಅವರ ಸುಪುತ್ರ, ಧಾರವಾಡದ ಅರ್ಜುನ್ ಪಿಯು ಸೈನ್ಸ್ ಕಾಲೇಜ್ ವಿದ್ಯಾರ್ಥಿ ಅನ್ಮೋಲ್ ಪ್ರಭು ಸಿಇಟಿ ರ್ಯಾಂಕಿಂಗ್ನಲ್ಲಿ ಬಿಎಸ್ಸಿ ಆಗ್ರಿ ವಿಭಾಗದಲ್ಲಿ ರಾಜ್ಯಕ್ಕೆ ದ್ವಿತೀಯ ರ್ಯಾಂಕ್ ಹಾಗೂ ಇಂಜಿನಿಯರಿಂಗ್ನಲ್ಲಿ 16ನೇ ರ್ಯಾಂಕ್ ಪಡೆದಿದ್ದಾರೆ. ಸದ್ಯ ನೀಟ್ ಪರೀಕ್ಷೆಗಾಗಿ ಅವರು ತಯಾರಿ ನಡೆಸುತ್ತಿದ್ದಾರೆ. ಸಮಾಚಾರ ದರ್ಶನಕ್ಕಾಗಿ ಅವರು ತಮ್ಮ ಸಾಧನೆಯ ಸಂತಸ ಹಂಚಿಕೊಂಡಿದ್ದಾರೆ. ಪ್ರಿಪರೇಷನ್ ಮೇಜರ್ಲಿ ನಂದು ಓದೋದ್ ಶೆಡ್ಯೂಲ್ ಅಂದ್ರೆ ಮಾರ್ನಿಂಗ್ 5 ಗಂಟೆ ಹಂಗೆ ಹೇಳ್ತಿದ್ದೆ. 3 ತಾಸಿನ 1 ಸೆಷನ್ ಓದ್ತಿದ್ದೆ ನಾನು. ಅದಾದ್ಮೇಲೆ ನಮ್ ಕಾಲೇಜ್ 9 to 5:30 ನಾ ಕಾಲೇಜ್ ನಾಗೆ ಇರ್ತಿದ್ದೆ. ಅಡ್ವೈಸ್ ನಾ ಕೊಡೋದು ಇಷ್ಟಪಡ್ತೇನೆ ಅಂದ್ರೆ, ಎಲ್ಲಾ ಸಬ್ಜೆಕ್ಟ್ ಗೆ ಈಕ್ವಲ್ ಇಂಪಾರ್ಟೆನ್ಸ್ ಕೊಡಬೇಕು. ಒಂದೇ ಸಬ್ಜೆಕ್ಟ್ ನಾಗೆ ಚಲೋ ಮಾಡಿ ಬೇರೆ ಸಬ್ಜೆಕ್ಟ್ ಚಲೋ ಆಗಿಲ್ಲ ಅಂದ್ರೆ ಓವರ್ ಆಲ್ ರ್ಯಾಂಕ್ ಮೇಲೆ ಅದು ತುಂಬಾ ಎಫೆಕ್ಟ್ ಆಗ್ತದೆ. ಎಷ್ಟು ಹಾರ್ಡ್ ವರ್ಕ್ ಮಾಡಿ ಡೆಡಿಕೇಶನ್ ನಿಮ್ ಪ್ರಿಪರೇಷನ್ ನಾಗ 2 ವರ್ಷ ತೋರಿಸ್ತೀರಿ, ಅಷ್ಟೇ ನಿಮ್ ರಿಸಲ್ಟ್ ಸಿಗ್ತದೆ. ನನಗೆ ಮೆಡಿಕಲ್ ಸ್ಟ್ರೀಮ್ ನ ಹೋಗೋ ಇಂಟ್ರೆಸ್ಟ್ ಇದೆ. ನನಗೆ ಜೂನ್ 21 ಇರೋ ನೀಟ್ ಎಕ್ಸಾಮ್ ಗೆ ಪ್ರಿಪೇರ್ ಮಾಡತ್ತೀನಿ. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು ಚಿಕ್ಕ ಜೋಗಿಹಳ್ಳಿಯಲ್ಲಿ ರಾಜ್ಯದಲ್ಲೇ ಮೊದಲ ಜಪಾನ್ ಮಾದರಿ ಮಿಯಾವಾಕಿ ತೋಟಗಾರಿಕೆ ಬೆಳೆಗಳ ಅರಣ್ಯೀಕರಣ ಯೋಜನೆಗೆ ಕೇಂದ್ರ ಹಣಕಾಸು ಖಾತೆ ಸಚಿವರಾದ ನಿರ್ಮಲಾ ಸೀತಾರಾಮನ್ ಚಾಲನೆ ನೀಡಿದರು. ಕೂಡ್ಲಿಗಿ ತಾಲೂಕಿನ ಕಿರು ಅರಣ್ಯ ಯೋಜನೆಯಡಿ 300 ಎಕರೆ ಪ್ರದೇಶದಲ್ಲಿ ಕಾಡು ಹಣ್ಣುಗಳಾದ ಹುಣಸೆ, ನೇರಳೆ, ಬಾರಿ ಹಾಗೂ ನೆಲ್ಲಿ ಸೇರಿದಂತೆ ಹಸಿರೆಲೆ ಗೊಬ್ಬರ ಗಿಡಗಳನ್ನು ನೆಡಲು ಯೋಜಿಸಲಾಗಿದೆ. ಈ ಕುರಿತು ಸಮಾಚಾರ ದರ್ಶನಕ್ಕಾಗಿ ತೋಟಗಾರಿಕೆ ಇಲಾಖೆ ಜಿಲ್ಲಾ ಉಪನಿರ್ದೇಶಕ ಪ್ರಭುರಾಜ್ ಮಾಹಿತಿ ನೀಡಿದ್ದಾರೆ. ಭಾರತ ಸರ್ಕಾರದ ವಿತ್ತ ಸಚಿವರಾದಂತಹ ನಿರ್ಮಲಾ ಸೀತಾರಾಮನ್ ರವರು ಮಿಯಾವಾಕಿ ಜಪಾನಿನ ಒಂದು ಸಸ್ಯ ಶಾಸ್ತ್ರಜ್ಞ ಏನಿದ್ರು ಅವರ ಒಂದು ಪ್ರಿನ್ಸಿಪಲ್ ಆಧಾರದ ಮೇಲೆ ಇಲ್ಲಿ ತೋಟಗಾರಿಕೆ ಅರಣ್ಯೀಕರಣವನ್ನ ಮಾಡ್ಲಿಕ್ಕೆ ಚಾಲನೆ ಕೊಡ್ತಾ ಇದ್ದಾರೆ. ಈ ಪ್ರಕಾರ ಈ ಮಿಯಾವಾಕಿ ಅಂತಂದ್ರೆ ಏನಂದ್ರೆ, ಈ ಜಪಾನಿನ ಬಾಟ್ನಿಸ್ಟ್ ಏನಿದ್ರು ಅವರು ಅತಿ ಕಡಿಮೆ ಜಾಗದಲ್ಲಿ ಹೆಚ್ಚಿನ ಸಸಿಗಳನ್ನು ನೆಡೋದು ಮತ್ತು ಅದರಿಂದ ಆದಷ್ಟು ಬೇಗನೆ ಇಳುವರಿ ಬರುವಂತ ಪದ್ಧತಿ ಅದು. ಬಟ್ ಇಲ್ಲಿ 9 ಒಂದು ಪ್ರಭೇದಗಳ ವಿವಿಧ ತೋಟಗಾರಿಕೆ ಬಹುವಾರ್ಷಿಕ ಬೆಳೆಗಳನ್ನ ನಾವು ನಾಟಿ ಮಾಡ್ತಾ ಇದ್ದೀವಿ. ಒಟ್ಟಾರೆ ಜಿಲ್ಲೆಯಲ್ಲಿ ಅಂದಾಜು 1 ಲಕ್ಷ ಸಸಿಗಳನ್ನ 2 ವರ್ಷಗಳಲ್ಲಿ ನೆಡುವಂತ ಕಾರ್ಯಕ್ರಮ ಇದಾಗಿದೆ. ಇದು ಈ ವಾರದ ಸಮಾಚಾರ ದರ್ಶನ. ಪ್ರಸ್ತುತಿ ಧಾರವಾಡ ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗ. ಸಂಪಾದಕರು ಧಾರವಾಡ ಹಾಗೂ ಬೆಂಗಳೂರು ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ನಿರೂಪಣೆ ವಿವೇಕಾದಿತ್ಯ ಕನಿಯಾಲ. ಸಹಕಾರ ಹರ್ಷವರ್ಧನ್ ಶೀಲವನ್,
ಉಮೇಶ್ ಗುಳಣ್ಣವರ್ ಹಾಗೂ ಮುರ್ತುಜಾ ಹೊಂಗಲ್. ಮುಂದಿನ ವಾರ ಇದೇ ವೇಳೆಗೆ ಮತ್ತೆ ಮೂಡಿ ಬರಲಿದೆ ವಾರದ ವಾರ್ತಾಚಿತ್ರ ಸಮಾಚಾರ ದರ್ಶನ.